ನಮಸ್ತೆ ರೈತ ಬಂಧುಗಳೇ, ಕ್ಯಾಪ್ಸಿಕಮ್ ಪ್ಲಾಟಲ್ಲಿದ್ದೀನಿ ನಾನಿವಾಗ. ನೀವು ನೋಡ್ತಿರ್ಬೋದು, ಸಿಂಪಡಣೆ ಈಗಷ್ಟೇ ಆಗ್ತಾ ಇದೆ. ಇದಕ್ಕೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಆಗಿ ಗಿಡಕ್ಕೆ ಬೇಕಾಗುತ್ತಲ್ಲ, ಆ ಉದ್ದೇಶದಲ್ಲಿ ಈ ಒಂದು ಪ್ಲಾಟು ಮೇಂಟೈನ್ ಮಾಡ್ತಾ ಇರೋವಂಥದ್ದು ಆಕೃತಿ ಉತ್ಪನ್ನಗಳನ್ನ ಬಳಸಿ. ಆಕೃತಿ LMC, ಪೈಥೋ ಪವರು ಮತ್ತು ಆಕೃತಿ ಅವ್ರದ್ದು ಎಲೆಕ್ಸರ್, ಟ್ವಿಗ್ಅಪ್ಪು, ಈ ರೀತಿ ಆಕೃತಿ ಉತ್ಪನ್ನಗಳು. ಅದರೊಟ್ಟಿಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಲ್ಲಿ 19 13-0-45 ಈ ಥರ ಒಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಮಾಡ್ತಾಯಿದ್ದಾರೆ. ಈ ಫಾರಮ್ ಕೂಡ ನಮ್ಮ ಚಿಂತಾಮಣಿ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಕೊಡಲಿಕ್ಕೆ ರೈತರಿಗೆ ಅನುಕೂಲ ಆಗೋ ಥರ ಗೈಡ್ಲೈನ್ಸ್ ಕೊಡಲಿಕ್ಕಾಗಲಿ, ಪ್ರತಿ ಸಲ ತೋಟ ಭೇಟಿ ಮಾಡಿ ಬೇಕಾಗಿರ್ತಕ್ಕಂಥದ್ದನ್ನು ತಿಳಿಸ್ಕೊಂಡು ಕೊಡಲಿಕ್ಕೆ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಭಾಗದ ರೈತರು ಮಂಜುನಾಥ್ ಸಪೋರ್ಟ್ ತೊಗೊಂಡು ತುಂಬಾ ಖುಷಿಯಾಗಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಫಾರ್ಮಿಂಗ್ನ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಬೆಳೆಗಳನ್ನ ತೆಗಿತಾ ಇದ್ದಾರೆ. ನಾವು ಯಾಕಂದರೆ ತುಂಬ ಖುಷಿ ಆಗುತ್ತೆ ತೋಟಗಳನ್ನ ನೋಡಲಿಕ್ಕೆ. ಬಂದಾಗೆಲ್ಲ ಈ ಥರ ವೀಡಿಯೋಸ್ ಎಲ್ಲ ತೊಗೊತಾ ಇರ್ತೀವಿ, ಬೇರೆ ರೈತರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ. ನಮ್ಮ ಟೀಮು ಪ್ರತಿನಿತ್ಯ ಟಚ್ಚಲ್ಲಿರುತ್ತೆ. ರೈತರಿಗೆ ಅವಶ್ಯಕತೆ ಇದ್ದಲ್ಲಿ ತೋಟಕ್ಕೆ ವಿಸಿಟ್ ಮಾಡಿ ಗೈಡ್ಲೈನ್ ಕೊಡ್ತಾರೆ, ಇಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದು ಫೋಟೋಸ್ ಕೊಡ್ತಾ ಇದ್ದರೆ ಐಡೆಂಟಿಫಿಕೇಷನ್ ಮಾಡಿ ಹೇಳ್ತಾ ಇರ್ತಾರೆ. ತೋಟಕ್ಕೆ ಬರಲೇಬೇಕು ಅಂದರೆ ಖಂಡಿತ ಬರ್ತಾರೆ. ಎಲ್ಲ ಥರದ ಎಕ್ಸ್ಪೋರ್ಟ್ ಕ್ವಾಲಿಟಿ ಫ್ಲವರ್ಸು, ವೆಜಿಟೇಬಲ್ಸು, ಫ್ರೂಟ್ ಕಡಿಮೆ ಕೆಮಿಕಲ್ ಯೂಸ್ ಮಾಡಿಸಿ ಬೆಳ್ಕೊಂಡು ಕೊಡುವಂಥದ್ದು ನಮ್ಮ ಒಂದು ಪರಿಕಲ್ಪನೆ. ನಾವು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಂಪ್ನಿ. ಇಲ್ಲಿ ಗಮನಿಸ್ತಾ ಇದ್ರಿ ನೀವು, ಚೆಂಡು ಹೂವು ಹಾಕ್ಸಿದ್ದಾರೆ ಮೊದಲೇನೆ. ಸುತ್ತ ಹಾಕಕ್ಕೆ ಹೇಳಿದ್ವಿ, ಬಟ್ ಈ ಒಂದು ಭಾಗದಲ್ಲಿ ಮಾತ್ರ ನಾಟಿ ಮಾಡ್ಕೊಳಕ್ಕಾಗಿದೆ ಅವ್ರ ಕಡೆ. ಚೆಂಡು ಹೂವು ಹಾಕಿದ್ರಿಂದ ಪೆಸ್ಟ್ ಮ್ಯಾನೇಜ್ಮೆಂಟಿಗೆ ಈಸಿ ಆಗುತ್ತೆ, ಸ್ವಲ್ಪ ನೆಮಟೋಡ್ಸ್ ಮ್ಯಾನೇಜ್ಮೆಂಟು ಈಸಿ ಆಗುತ್ತೆ. ರೆಗ್ಯುಲರ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಸ್ನೇಹಿತರೆ ಬೆಳೆಗಳಿಗೆ. ನ್ಯೂಟ್ರಿಯೆಂಟ್ಸ್ನ ನಾವು ಇವಾಗ 10 kg ಒಂದ್ಸತಿ ಕೊಡ್ತೀವಿ ಮತ್ತೆ ಕೊಡಲ್ಲ ಎಷ್ಟೋ ದಿನ ತನಕ, ಅವೆಲ್ಲ ಮಾಡಬಾರ್ದು. ನಾವು ಸ್ವಲ್ಪನೇ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಬೇಕು. 5 ದಿನಕ್ಕೆ 6 ದಿನಕ್ಕೆ ಕೊಡ್ತೀವ, ಶೆಡ್ಯೂಲ್ ಮಾಡಿಕೊಂಡು ವೀಕ್ಲಿ ಒನ್ಸು ಮೈಕ್ರೋಬೆಲ್ ಕನ್ಸೋರ್ಷನ್ಸ್ ಹೋಗ್ತಾ ಇದ್ರೆ ಜೀವಾಣು ಗೊಬ್ಬರಗಳು ಗಿಡಕ್ಕೆ ರೆಗ್ಯುಲರ್ ಫುಡ್ಡು ಸಿಗ್ತಾ ಇರುತ್ತೆ. ನಾವು ರೆಗ್ಯುಲರ್ ಆಗಿ ಕೊಟ್ಟಿಲ್ಲ, ಯಾವಾಗಲೂ ಒಂದೊಂದ್ಸತಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೊಡುವಂಥ ನೀರಿನಲ್ಲಿ ಡೈನ್ ಆಗಿ ನ್ಯೂಟ್ರಿಯೆಂಟ್ಸು ರೂಟ್ ಝೋನಿಂದ ಕೆಳಗೆ ಹೋಗುತ್ತೆ, ಆಗ ಗಿಡಗಳಿಗೆ ಸಿಕ್ಕೋದಿಲ್ಲ. ರೆಗ್ಯುಲರ್ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ರೂಟ್ ಝೋನಲ್ಲೇ ಪೋಷಕಾಂಶ ಇರೋದ್ರಿಂದ ಗಿಡ ನೀಟಾಗಿ ಅಪ್ಟೇಕ್ ಮಾಡ್ಕೊಳ್ಲಿಕ್ಕೆ ಎಳ್ಕೊಳ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಮಾಡಿ. ನೀವು 10 ರೂಪಾಯಿನ ಗೊಬ್ಬರ ಕೊಡ್ತೀರಾ, ಅದನ್ನು ಎಷ್ಟು ಸುಲಭ ಕಂತುಗಳಲ್ಲಿ ವಿಂಗಡಣೆ ಮಾಡೋಕ್ಕಾಗುತ್ತೆ ವಿಂಗಡಣೆ ಮಾಡಿ. ಅದೇ 10 ರೂಪಾಯಿ ಗೊಬ್ಬರನ ಅವಾಗ ಕೊಡ್ತಾ ಇರಿ. ಈಗ ನೀವು ಕೊಡೋ ಗೊಬ್ಬರನ ಸ್ಪ್ಲಿಟ್ ಮಾಡಿ ಕೊಡಿ, ಒಮ್ಮೆಲೆ ಕೊಟ್ಟು ಸುಮ್ಮನೆ ಆಗಬೇಡಿ. ಜನ ಏನು ಅನ್ಕೊಂತಾರೆ, ಯಾವಾಗಲೂ ಕೊಡ್ತಾ ಇದ್ರೆ ಖರ್ಚೆಷ್ಟು ಬರೋಣ ಅಂತಾರೆ. ಆದರೆ ನೀವು ಒಂದ್ಸತಿ ಖರ್ಚು ಮಾಡಿರೋದನ್ನ ಒಂದ್ಸತಿ ತೊಗೊಂಬಂದು ಇಲ್ಲಿ ಸುರಿದ್ರೆ ಬೆಳೆ ಎಷ್ಟು ತಗೊತೈತೆ? ಎಲ್ಲನೂ ಪೂರ್ವಕ್ಕೆ ತೊಗೊಳಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ ತೊಗೊಳತ್ತಾ, ವೇಸ್ಟ್ ಆಗುತ್ತಲ್ಲ. ಆ ವೇಸ್ಟ್ ಆಗದೇ ಇರೋ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವಾಗ ಕೊಡೋದು ಒಳ್ಳೆಯದು. ಮತ್ತು ಇನ್ನೊಂದು, ಗೊಬ್ಬರಗಳ ವಿಚಾರದಲ್ಲಿ ಈ ಥರ ಅಲ್ಪಾವಧಿ ಬೆಳೆಗಳಿಗೆ ರೆಗ್ಯುಲರ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಆಗಿ ಬೇರಿನ ಝೋನಲ್ಲಿ ನ್ಯೂಟ್ರಿಯೆಂಟ್ ಇರಬೇಕು. ಮತ್ತು ಇಲ್ಲಿ ವ್ಯಾಮ್ ಕೂಡ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಬೇರ್ಗಳು ಅಂದರೆ ವ್ಯಾಮ್ ಬಂದ್ಬಿಟ್ಟು ಸೆಕೆಂಡ್ರಿ ರೂಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡುತ್ತೆ ಗಿಡಗಳಿಗೆ. ರೂಟಿಂಗ್ ಸಿಸ್ಟಮ್ ಯಾವಾಗ ಬಿಲ್ಡ್ ಆಗುತ್ತೆ, ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮತ್ತು ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕೊಟ್ಟು ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ತೊಗೊಂಬಂದರೆ ರೋಗಗಳಿಂದ ತಾನು ಕಾಪಾಡ್ಕೊಳುತ್ತೆ ಗಿಡ. ಮತ್ತು ಪೆಸ್ಟ್ಗಳು, ಗಿಡ ಆರೋಗ್ಯವಾಗಿ ತುಂಬ ಚೆನ್ನಾಗಿತ್ತಂದರೆ ಪೆಸ್ಟ್ಗಳು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚಿಗೆ ಪೆಸ್ಟು ಅವಳಿನೂ ಇರೋದಿಲ್ಲ. ಅಲ್ಲೆಲ್ಲ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಿದ್ದಾರೆ, ಎಲ್ಲೋ ಸ್ವಲ್ಪ ಮೇಕ್ ತೊಗೊಂಬರ್ಬೇಕು, ಅದನ್ನು ಹೇಳಿದ್ದೀವಿ. ನೆಕ್ಸ್ಟು ರೈತರು ಅದನ್ನು ಫಾಲೋಅಪ್ ಮಾಡ್ತಾರೆ. ಇಲ್ಲಿ ನಾವು ಏನಂತ ಹೇಳಿದ್ರೆ, ಕಾಯಿ ಶೇಪಿಂಗ್ ತೊಗೊಳ್ಲಿಕ್ಕೋಸ್ಕರ ನಮ್ಮ ಐಕೃತಿ ಉತ್ಪನ್ನ ಕ್ಯಾಲ್ಬೋನ ಸಿಂಪಡಣೆ ಮಾಡಿಸ್ತೀವಿ. ಓಕೆ, ಕ್ಯಾಲ್ಬೋ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಯಿ ಶೇಪಿಂಗ್ ತೊಗೊಳುತ್ತೆ, ಮತ್ತು ಫ್ಲವರಿಂಗ್ ಟೈಮಲ್ಲಿ ಫ್ಲವರ್ ಚೆನ್ನಾಗಿ ನಿಲ್ಲುತ್ತೆ, ಫ್ಲವರ್ ಡ್ರಾಪ್ ಆಗೋದಿಲ್ಲ, ಮತ್ತು ಜಾಸ್ತಿ ಫ್ಲವರ್ ಕಚ್ಚುತ್ತೆ ಆಯಿತಾ. ಮತ್ತು ಕ್ವಾಲಿಟಿ ಫ್ರೂಟ್ನ ನಾವು ನೋಡ್ಬೋದು. ಕ್ಯಾಲ್ಬೋ ಆ ರೀತಿ ವರ್ಕ್ ಮಾಡುತ್ತೆ. ಇನ್ನು ನಮ್ಮ ಎಲೆಕ್ಸರ್ ಸಿಂಪಡಣೆ ಮಾಡೋದ್ರಿಂದ ಫ್ಲವರ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಜೊತೆಲಿ ಗಿಡದ ಆರೋಗ್ಯ ವೃದ್ಧಿಸುತ್ತೆ, ಫ್ಲವರು ಕ್ವಾಲಿಟಿ ಫ್ಲವರ್ಗಳು ಬರ್ತವೆ. ಬಟ್ಟು ಒಂದೇ ಕಂಟೆಂಟನ್ನು ಪದೇ ಮಾಡೋದಕ್ಕಿಂತ ಮಲ್ಟಿ ಕಂಟೆಂಟ್ ಇರಬೇಕು.
ಜಾಸ್ತಿ ಪ್ರಮಾಣದಲ್ಲಿ ಮಾಡೋದನ್ನು ಲೈಟಾಗೇ ಆಗಾಗ ಮಾಡೋದು ಒಳ್ಳೆಯದು. ನಮ್ಮ ಕ್ಯಾಲ್ವೋ ನಿರ್ವಹಣೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಇಲ್ಲಿ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಕಾಯಿ ಶೇಪಿಂಗ್ ಬರ್ತಾ ಇದೆ. ಹಾರ್ವೆಸ್ಟಿಂಗ್ ಆಗೋಗಿದೆ ಮತ್ತೆ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗೋಗಿದೆ. ಇರೋವಂಥದ್ದನ್ನು ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಹೈಟು ತೊಗೊಳುತ್ತೆ. ಹೈಟ್ ತೊಗೊಂಡು ಇನ್ನೂ ಕಾಯಿ ಕೊಡ್ತಾ ಹೋಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು. ನಾವು ಸಿಂಪಲ್ಲಾಗಿ ಸ್ವಲ್ಪ ಮಾಡಿದ್ರೂ ಕೂಡ ಅದ್ರ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಜೋರಾಗಿರುತ್ತೆ. ಮಾರ್ಕೆಟಲ್ಲಿ ನೋಡೋವಂಥದ್ದು ಜನ ಆಕರ್ಷಣೆ ಮತ್ತು ಕ್ವಾಲಿಟಿ ಎರಡೂ ಇರಬೇಕು. ಮತ್ತು ಅದರಲ್ಲಿ ನಾವು ಕೊಡುವಂಥ ಉತ್ಪನ್ನದಲ್ಲಿ ಕೆಮಿಕಲ್ ರೆಸಿಡ್ಯೂಸ್ ಎಷ್ಟು ಸಾಧ್ಯ ಅಷ್ಟು ಕಮ್ಮಿ ಮಾಡಿ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ರೈತರದ್ದು. ಅದನ್ನು ನಾವಿಲ್ಲಿ ಮಾಡಿಸ್ತಾ ಇದ್ದೀವಿ. ಎಷ್ಟು ಸಾಧ್ಯ ಅಷ್ಟು ಕೆಮಿಕಲ್ ಕಡಿಮೆ ಮಾಡಿಸ್ತಾ ಇದ್ದೀವಿ. ಬಯೋ ಪ್ರಾಡಕ್ಟ್ಗಳನ್ನ ಯಥೇಚ್ಛವಾಗಿ ಕೊಡೋದ್ರಿಂದ ಕೆಮಿಕಲ್ ಪ್ರಾಡಕ್ಟ್ಗಳು ಆಟೋಮೆಟಿಕ್ಲಿ ಡೌನ್ ಆಗ್ತಾ ಹೋಗ್ತವೆ. ಓಕೆ, ಫಾರ್ಮರಿಗೆ ಒಳ್ಳೆಯದಾಗಲಿ. ಹೆಚ್ಚೆಚ್ಚು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಗಳನ್ನ ರೈತರು ಯೂಸ್ ಮಾಡಿ ಕೆಮಿಕಲ್ ಫ್ರೀ, ರೆಸಿಡ್ಯೂ ಫ್ರೀ ಫುಡ್ಡನ್ನು ಮಾರ್ಕೆಟಿಗೆ ಕೊಡಲಿ. ಕನ್ಸ್ಯೂಮರ್ ಆರೋಗ್ಯನ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ.